ದೇವರ ಕೋಣೆಯಲ್ಲಿ ಈ ವಸ್ತುಗಳಿದ್ರೆ ಹಿಂದೆ ಹೊರಗೆ ಹಾಕಿ. ದೇವರ ಕೋಣೆಯಲ್ಲಿ ಈ ನಿಯಮಗಳನ್ನು ನೀವು ಪಾಲಿಸಲೇಬೇಕು. ದೇವರ ಕೋಣೆಯಲ್ಲಿ ಸಾಕ್ಷಾತ್ ದೇವಾನುದೇವತೆಗಳು ನೆಲೆಸಿರ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ದೇವರ ಕೋಣೆಯನ್ನು ನಾವು ಅಚ್ಚುಕಟ್ಟಾಗಿ ಇಟ್ಟುಕೊಂಡಿರಬೇಕು. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ಅಶುಭ ಫಲಗಳು ದೊರೀತದೆ. ಹಿಂದೂ ಧರ್ಮದಲ್ಲಿ ದೇವರ ಕೋಣೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಜನರ ಜೀವನ ಆರಂಭವಾಗುವುದೇ ಈ ದೇವರ ಆರಾಧನೆಯಿಂದ. ದೇವರ ಆರಾಧನೆಯನ್ನು ಮಾಡುವುದಕ್ಕಾಗಿ ಜನರು ದೇವರ ಕೋಣೆಯನ್ನು ಕಟ್ಟಿಸ್ತಾರೆ. ಶಾಸ್ತ್ರದಲ್ಲೂ ಪ್ರತಿಯೊಂದು ಮನೆಯಲ್ಲೂ ದೇವರ ಕೋಣೆ ಇರಲೇಬೇಕೆಂದು ಹೇಳಲಾಗಿದೆ. ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಹೇಗೆ ಮಂಗಳಕರ ಹಾಗೂ ಶುಭವಾಗಿರ್ತದೆಯೋ ಹಾಗೆಯೇ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಳ್ಳುವುದು ಅಮಂಗಳಕರ ಹಾಗೂ ಅಶುಭವಾಗಿರ್ತದೆ. ಒಂದು ವೇಳೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲೂ ಈ ರೀತಿಯಾದ ವಸ್ತುಗಳು ಇದ್ದರೆ ಖಂಡಿತ ಅವುಗಳನ್ನು ಹಿಂದೆ ಮನೆಯಿಂದ ಹೊರಗೆ ಹಾಕಿ. ಈ ರೀತಿ ನಕಾರಾತ್ಮಕತೆಯನ್ನು ಹರಡುವ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಳಾಗ್ತದೆ. ಮನೆಯ ಸದಸ್ಯರೆಲ್ಲ ಒಂದಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಗಿಕೊಳ್ತಾರೆ. ದೇವರ ಕೋಣೆಯಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಬಹುಸಂಖ್ಯೆಯಲ್ಲಿ ಅಂದರೆ 1, 3, 5 ಈ ರೀತಿಯಾಗಿ ಇಡಬಾರ್ದು. ಗಣಪತಿಯ ಫೋಟೋ ಅಥವಾ ವಿಗ್ರಹವನ್ನು 2 ಇಟ್ಕೊಳ್ಬೋದು. ಇದನ್ನು ಶುಭವೆಂದು ತಿಳಿಯಲಾಗ್ತದೆ. 2 ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಳ್ಳುವುದರಿಂದ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲ ದೊರೀತದೆ. ಇನ್ನು ಮನೆಯ ಮುಖ್ಯದ್ವಾರದ ಒಳಮುಖವಾಗಿ ಮಾತ್ರ ನೀವು ಗಣಪತಿ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಡಬೇಕು. ಮನೆಯ ಮುಖ್ಯದ್ವಾರದ ಹೊರಮುಖವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡಬಾರ್ದು. ಮನೆಯ ಒಳಮುಖವಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡುವುದರಿಂದ ಶುಭ ಫಲ ಮನೆಯನ್ನು ಪ್ರವೇಶಿಸುತ್ತದೆ. ಇನ್ನು ದೇವರ ಕೋಣೆಯಲ್ಲಿ ತುಂಡಾದ ಅಥವಾ ಹಾಳಾದ ಅಕ್ಷತೆಯನ್ನು ಇಡಬಾರ್ದು. ಹಾಗೂ ಪೂಜೆಯಲ್ಲಿ ಬಳಸಿದ ಅಕ್ಷತೆಯನ್ನು ದೀರ್ಘಕಾಲದವರೆಗೆ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಬಾರ್ದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗ್ತದೆ, ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಹಾಗೆಯೇ ಪಿತೃಗಳ ಅಥವಾ ಮರಣ ಹೊಂದಿದ ಕುಟುಂಬ ಸದಸ್ಯರ ಫೋಟೋಗಳನ್ನು ನಾವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಬಾರ್ದು. ಪಿತೃಗಳನ್ನು ನಾವು ಪೂಜಿಸಬೇಕಾದರೂ ಅವರು ದೇವರಷ್ಟು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಸಾಧು ಸಂತರ ಫೋಟೋವನ್ನು ಕೂಡ ನೀವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಬಾರ್ದು. ಇನ್ನು ಅಲ್ಯೂಮಿನಿಯಂ, ಕಬ್ಬಿಣ ಹಾಗೂ ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಎಂದಿಗೂ ಗಂಗಾಜಲವನ್ನು ಹಾಕಿಡಬಾರ್ದು. ಇವುಗಳಲ್ಲಿ ಗಂಗಾಜಲವನ್ನು ಇಟ್ಟುಕೊಳ್ಳುವುದರಿಂದ ಅಶುದ್ಧ ಎಂದು ಪರಿಗಣಿಸಲಾಗ್ತದೆ. ನಾವು ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಡಲು ಬ್ಯಾಗ್ ಅಥವಾ ಕವರ್ ಬಳಕೆ ಮಾಡ್ತೇವೆ. ಆದರೆ ಯಾವುದೇ ಕಾರಣಕ್ಕೂ ಲೆದರ್ ಬ್ಯಾಗನ್ನು ದೇವರ ಕೋಣೆಯಲ್ಲಿ ಇಡಬಾರ್ದು. ಇದು ಪ್ರಾಣಿಗಳ ಚರ್ಮದಿಂದ ತಯಾರಿಸಲ್ಪಟ್ಟ ಕಾರಣ ದೇವರ ಮನೆಯಲ್ಲಿ ಇದನ್ನು ಇಡುವುದು ತಪ್ಪು. ಇನ್ನು ಸಾಮಾನ್ಯವಾಗಿ ದೇವರಿಗೆ ಪೂಜೆ ಮಾಡಿ ಅಗರಬತ್ತಿಯನ್ನು ಹಚ್ಚಿ ಅಲ್ಲಿಯೇ ಸಿಕ್ಕಿಸ್ತೇವೆ. ಕೆಲವರು ಮಾತ್ರ ಮನೆಯ ಹೊರಗೆ ತುಳಸಿ ಬಳಿ ಇದನ್ನು ಸಿಲುಕಿಸ್ತಾರೆ. ದೇವರ ಕೋಣೆಯಲ್ಲಿ ಅಗರಬತ್ತಿಯ ಪುಡಿ ಇರಬಾರ್ದು ಎಂದು ಹೇಳಲಾಗ್ತದೆ. ಹಾಗಾಗಿ ಪುಡಿಯನ್ನು ಸ್ವಚ್ಛ ಮಾಡುವುದು ಒಳ್ಳೆಯದು ಅಥವಾ ಅದನ್ನು ಹೊರಗೆ ಇಡುವುದು ಇನ್ನೂ ಉತ್ತಮ. ಇನ್ನು ಎಲ್ಲರೂ ಮಾಡುವ ಸಾಮಾನ್ಯ ತಪ್ಪು ಎಂದರೆ ದೇವರಿಗೆ ಹಾಕಿದ ಹಳೆಯ ಹೂವುಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕುವುದು. ವಾರಕ್ಕೆ ಒಮ್ಮೆ ಅದನ್ನು ಹೊರಗೆ ಹಾಕಲಾಗ್ತದೆ. ಆದರೆ ಈ ರೀತಿ ಮಾಡುವುದು ತಪ್ಪು. ಹಳೆಯ ಹೂವನ್ನು ತಕ್ಷಣವೇ ಯಾವುದಾದರೂ ಗಿಡದ ಬಳಿ ಹಾಕಬೇಕು. ಇನ್ನು ದೇವರಿಗೆ ದೀಪ ಹಚ್ಚಲು ನಾವು ಬೆಂಕಿ ಪೊಟ್ಟಣವನ್ನು ಬಳಸ್ತೇವೆ. ಹಾಗಾಗಿ ತಕ್ಷಣ ಸಿಗಲಿ ಎಂದು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ತೇವೆ. ಆದರೆ ಇದು ಒಳ್ಳೆಯದಲ್ಲ. ಹಾಗಾಗಿ ಬೆಂಕಿ ಪೊಟ್ಟಣವನ್ನು ನೀವು ಹೊರಗೆ ಇಟ್ಟರೆ ಒಳ್ಳೆಯದು. ಇನ್ನು ನಾವು ಕೆಲವೊಮ್ಮೆ ದೇವರ ಮೂರ್ತಿಯಲ್ಲಿ ಸಣ್ಣ ಬಿರುಕು ಕಂಡ್ರೆ ಅಥವಾ ಬಿದ್ದು ಓಡಿದರೆ ಅದನ್ನು ಬೇರೆ ತರುವ ತನಕ ಅಲ್ಲಿಯೇ ಇಡುತ್ತೇವೆ ಅಥವಾ ಎಲ್ಲಿ ಹಾಕಬೇಕು ಅಂತ ತಿಳಿಯದೆ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ತೇವೆ. ಈ ರೀತಿ ಮಾಡೋದ್ರಿಂದ ಆರ್ಥಿಕವಾಗಿ ಸಮಸ್ಯೆಗಳಾಗ್ತದೆ ಎನ್ನಲಾಗ್ತದೆ. ಇನ್ನು ಪ್ರತಿಯೊಂದು ಪೂಜಾಗೃಹದಲ್ಲಿಯೂ ಜನರು ಶಂಖವನ್ನು ಇಡ್ತಾರೆ. ಇದು ತುಂಬ ಧನಾತ್ಮಕವೆಂದು ಪರಿಗಣಿಸಲಾಗಿದೆ. ಆದರೆ ಒಂದಕ್ಕಿಂತ ಹೆಚ್ಚು ಶಂಖ ಪೂಜಾಗೃಹದಲ್ಲಿದ್ದರೆ ಒಂದನ್ನು ತೆಗೆದು ಪವಿತ್ರ ನದಿಯಲ್ಲಿ ಎಸೆಯಬೇಕು. ಇನ್ನು ಮನೆಯಲ್ಲಿ ದೇವರ ಕೋಣೆಯನ್ನು ಅತ್ಯಂತ ಪವಿತ್ರವಾದ ಸ್ಥಳ ಎನ್ನಲಾಗುವುದರಿಂದ ಬೇರೆ ಜಾಗಗಳಿಗಿಂತ ಹೆಚ್ಚಾಗಿ ಈ ಸ್ಥಳವನ್ನು ಸ್ವಚ್ಛವಾಗಿ ಇಡುವುದು ಮಾತ್ರವಲ್ಲದೆ ನಾಜೂಕಿನಿಂದ ನಿರ್ವಹಣೆ ಮಾಡಬೇಕು.